ಇದುವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಹಾಗೆಯೇ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಸೊ ದಿಸ್ ಇಸ್ ಡಾಕ್ಟರ್ ಶುಭಾ ಹಿಯರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು, ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಹೇರ್ ಫಾಲ್ ಮತ್ತೆ ಹೇರ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ. ತುಂಬಾ ಜನ ನನ್ನ ಕ್ವಶನ್ ಕೇಳಿದ್ರಿ ಕಮೆಂಟ್ ಬಾಕ್ಸ್ ನಲ್ಲಿ. ಸೊ ಹೇರ್ ಫಾಲ್ ಬಗ್ಗೆ ಟಿಪ್ಸ್ ಕೊಡಿ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಒಂದ್ ವೇಳೆ ನೀವು ನನ್ನ ಹೊಸ ವ್ಯೂವರ್ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅದ್ರ ಜೊತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋ ನಾನು ಮುಂಚೆನೆ ಹೇಳ್ದಂಗೆ ಹೇರ್ ಫಾಲ್ ಟಿಪ್ಸ್ ನ ಶೇರ್ ಮಾಡ್ತಾ ಇದೀನಿ ಅಂತ ಹೇಳಿದೆ. ಅಂಡ್ ಒನ್ ಮೋರ್ ಥಿಂಗ್ ಏನಂತ ಅಂದ್ರೆ ಫ್ರೆಂಡ್ಸ್, ನಾನು ನನ್ನ ಹೇರ್ ಕೇರ್ ರೊಟೀನ್ ಇನ್ನೊಂದು ಯಾವ್ದಾದ್ರು ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಮೇನ್ಲಿ ನೀವು ಯಾವ ರೀತಿಯ ಫುಡ್ ಅನ್ನ ತಗೋಬಹುದು, ಮೇನ್ಲಿ ಯಾವ ರೀತಿಯ ಫುಡ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹಾಗೇನೆ ನೀವು ಏನ್ ತಗೋಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದ್ರ ಜೊತೆ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಮೇನ್ ರೀಸನ್ಸ್ ನ ನೋಡೋಣ. ಸೊ ಆಲ್ರೆಡಿ ಒಂದು ಹೇರ್ ಫಾಲ್ ಟಿಪ್ಸ್ ಅಂತಾನೆ ಒಂದು ವಿಡಿಯೋ ಮಾಡಿದೀನಿ. ಸೊ ಅದರಲ್ಲಿ ರೀಸನ್ಸ್ ಗಳನ್ನ ಹೇಳಿದೀನಿ. ಇವಾಗ ನಮ್ಮ ಬಗ್ಗೆ ನಾವು ಕೇರ್ ತಗೊಳಕ್ ನಮ್ಗೆ ಟೈಮ್ ಸಿಗ್ತಾ ಇರಲ್ಲ. ಸೊ ಈ ಕಾರಣಗಳಿಂದ ನಮ್ಗೆ ಹೇರ್ ಫಾಲ್ಸ್ ಇರ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೆ ಅದ್ರ ಮಧ್ಯದಲ್ಲಿ ಕೂಡ ನೀವು ಏನೇನ್ ಮಾಡಬಹುದು ಅನ್ನೋದನ್ನ ಹೇಳ್ತೀನಿ. ಮೇನ್ ರೀಸನ್ ನೋಡೋದಕ್ಕೆ ಬಂದ್ರೆ ಫಸ್ಟ್ ಒನ್ ಥೈರಾಯ್ಡ್ ಪ್ರಾಬ್ಲಮ್. ಸೊ ಥೈರಾಯ್ಡ್ ಪ್ರಾಬ್ಲಮ್ ಇದವರಿಗೆ ಆಲ್ಮೋಸ್ಟ್ ಹೇರ್ ಫಾಲ್ ಇರುತ್ತೆ, ಅದು ಕಾಮನ್ ಸಿಂಪ್ಟಮ್ ಮಾಡಿಸ್ಕೊಳ್ಳಿ. ಅದ್ರ ಜೊತೆ ಅನಿಮಿಯಾ ಬಾಡಿನಲ್ಲಿ ಬ್ಲಡ್ ಸೆಲ್ಸ್ ಕಡಿಮೆ ಆದ್ರೆ ನಿಮ್ಮ ಹೇರ್ ರೂಟ್ಸ್ ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಸೊ ಅವಾಗ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು ಡ್ಯಾಂಡ್ರಫ್ ಪ್ರಾಬ್ಲಮ್. ಸೊ ಇದು ಆಲ್ಮೋಸ್ಟ್ ಯಂಗ್ಸ್ಟರ್ಸ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಪ್ರಾಬ್ಲಮ್. ಸೊ ಡ್ಯಾಂಡ್ರಫ್ ಬಗ್ಗೆ ಆಲ್ರೆಡಿ ನಾನು ಐ ಥಿಂಕ್ ಹಳೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಇದು ಒಂದು ಫಂಗಲ್ ಇನ್ಫೆಕ್ಷನ್ ಕೂಡ ಒಮ್ಮೊಮ್ಮೆ ಆಗಿರುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಸೊ ಮೇನ್ ಬಂದ್ಬಿಟ್ಟು ಪ್ರೋಟೀನ್ ಡಿಫಿಷಿಯನ್ಸಿ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಹೇರ್ಸ್ ಚೆನ್ನಾಗಿರ್ಬೇಕಂತ ಅಂದ್ರೆ ನಿಮ್ಮ ಬಾಡಿನಲ್ಲಿ ಪ್ರೋಟೀನ್ಸ್ ತುಂಬಾನೇ ಇಂಪಾರ್ಟೆಂಟ್. ಸೊ ಆ ಪ್ರೋಟೀನ್ಸ್ ಡಿಫಿಷಿಯನ್ಸಿ ಇಂದ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆ ವಿಟಮಿನ್ಸ್ ಡಿಫಿಷಿಯನ್ಸಿ. ವಿಟಮಿನ್ಸ್ ಅಂತ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಮೇನ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಹೇರ್ ಫಾಲಿಕಲ್ ನಲ್ಲಿರೋ ಸೆಲ್ಸ್ ಇದೆಯಲ್ಲ, ಸೊ ಅದು ತುಂಬಾ ಹೆಲ್ದಿ ಆಗಿರ್ಬೇಕು. ಹೇರು ಬೆಳೆಯೋದಕ್ಕೆ ಅಂದ್ರೆ ನಿಮ್ಮ ಕೂದಲು ಬೆಳವಣಿಗೆ ಆಗೋದಕ್ಕೆ ಮೇನ್ ಕಾರಣನೇ ಹೇರ್ ಫಾಲಿಕಲ್ಸ್. ಸೆಲ್ಸ್ ನಲ್ಲಿರೋ ಸೆಲ್ಸ್ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ಸೊ ಆ ಹೇರ್ ಫಾಲಿಕಲ್ಸ್ ನ ಸೆಲ್ಸ್ ಇಂದಾನೆ ನಿಮ್ಗೆ ಹೇರ್ ಗ್ರೋತ್ ಆಗುವಂತದ್ದು. ಅಂದ್ರೆ ನಿಮ್ಮ ಸೆಲ್ಸ್ ಅಂದ್ರೆ ಹೇರ್ ಫಾಲಿಕಲ್ ನಲ್ಲಿರೋ ಸೆಲ್ಸ್ ಹೆಲ್ದಿ ಆಗಿದ್ರೆ ನಿಮ್ಗೆ ಹೇರ್ಸ್ ಕೂಡ ಹೆಲ್ದಿ ಆಗಿರುತ್ತೆ. ಸೆಂಟಿಮೀಟರ್ ಬೆಳೆಯೋದು ಕೂಡ ನಿಮ್ಮ ಹೆಲ್ತ್ ಮೇಲೆ ಡಿಪೆಂಡ್ ಇರುತ್ತೆ, ಹೆಲ್ತ್ ಏಜ್ ಮೇಲೆ ಡಿಪೆಂಡ್ ಇರುತ್ತೆ. ಯಾಕಂದ್ರೆ ಚಿಕ್ಕ ಏಜ್ ಅಲ್ಲಿ ಹೇರ್ ಗ್ರೋತ್ ಜಾಸ್ತಿ ಇರುತ್ತೆ. ಅದೇನೆ ಏಜ್ ಆಗ್ತಾ ಬಂದಂಗೂ ಹೇರ್ ಗ್ರೋತ್ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಏಜ್ ಮೇಲೆ ಕೂಡ ಇದು ಡಿಪೆಂಡ್ ಇರುತ್ತೆ. 15 ಸೆಂಟಿಮೀಟರ್ ಪರ್ ಇಯರ್ ಗ್ರೋತ್ ಆಗುತ್ತೆ. ಒಂದ್ ವೇಳೆ ನೀವು ಇನ್ನೂ ಹೆಲ್ದಿ ಆಗಿದ್ದೀರಾ ಅಂದ್ರೆ ಇನ್ನೊಂದು 5 ಸೆಂಟಿಮೀಟರ್ ನಿಮ್ ಕೂದಲು ಜಾಸ್ತಿ ಬೆಳೆಯುತ್ತೆ. ಸೊ ನೆಕ್ಸ್ಟ್ ನೀವು ಹೇರ್ ನ ಹೇಗೆ ಕೇರ್ ತಗೋಬೇಕನ್ನೋದನ್ನ ಹೇಳ್ತೀನಿ. ಸೊ ಹೇರು ಆಲ್ಮೋಸ್ಟ್ ಏನ್ ಮಾಡಿ ಅಂತಂದ್ರೆ ಡೈಲಿ ಹೇರ್ಗೆ ಮಸಾಜ್ ಮಾಡಿ, ಅಂದ್ರೆ ಹೇರ್ ರೂಟ್ಸ್ ಗೆ ಮಸಾಜ್ ಮಾಡಿ. ಆಯಿಲಿಂಗ್ ಮಾಡ್ಕೊಂಡು ಮಸಾಜ್ ಮಾಡಿದ್ರೆ ಒಳ್ಳೇದು, ಬಟ್ ಡೈಲಿ ಆಯಿಲಿಂಗ್ ನ ನಾನು ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಪಾಸಿಬಿಲಿಟೀಸ್ ಇರುತ್ತೆ, ಒಬ್ಬೊಬ್ಬರಿಗೆ ಪಾಸಿಬಿಲಿಟೀಸ್ ಇರೋದಿಲ್ಲ. ಜಸ್ಟ್ ಈ ರೀತಿಯಾಗಿ ಮಸಾಜ್ ಮಾಡಿ. ಸೊ ಆ ರೀತಿಯಾಗಿ ಸ್ಲೋ ಆಗಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಕೂದಲ ಬುಡಕ್ಕೆ ಏನಿರುತ್ತಲ್ಲ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ನೀವು ಆ ರೀತಿ ಮಸಾಜ್ ಮಾಡೋದ್ರಿಂದ 2 ದಿನ ಅಥವಾ 3 ದಿನ ನೀವು ಆಯಿಲಿಂಗ್ ನ ಮಾಡಬಹುದು ಹೇರ್ಗೆ. ಇಲ್ಲ ಜಾಸ್ತಿ ಮಾಡ್ತೀನಿ ಅನ್ನೋರು ಕೂಡ ಮಾಡಬಹುದು, ಯಾವುದೇ ರೀತಿನಲ್ಲೂ ತೊಂದರೆ ಇಲ್ಲ. ಆದ್ರೆ ಆದಷ್ಟು ಹರ್ಬಲ್ ಶಾಂಪೂಗಳನ್ನ ಯೂಸ್ ಮಾಡಿ. ಯೂಸ್ ಮಾಡೋ ಶಾಂಪೂನಲ್ಲಿ ಅಮೋನಿಯಾ ಆಗ್ಲಿ ಸಲ್ಫೇಟ್ ಆಗ್ಲಿ ಇರಬಾರ್ದು. ಇದನ್ನ ನೋಡ್ಬಿಟ್ಟು ಶಾಂಪೂಗಳನ್ನ ತಗೊಂಡು, ಇದೆಲ್ಲದರ ಜೊತೆಗೆ ಆಲ್ರೆಡಿ ನಾನು ಕೆಲವೊಂದು ಹೇರ್ ಪ್ಯಾಕ್ಸ್ ನ ಕೂಡ ಹಳೆ ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಅದನ್ನ ಕೂಡ ನೀವು ಯೂಸ್ ಮಾಡಿ ನಿಮ್ಮ ಹೇರ್ಸ್ ನ ಕಾಪಾಡ್ಕೋಬಹುದು. ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ಯಾವ ಫುಡ್ ಕಂಪಲ್ಸರಿ ಅಥವಾ ಯಾವ್ಯಾವ ಫುಡ್ ಗಳನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಹೇರ್ ಫಾಲ್ ನ ಖಂಡಿತವಾಗ್ಲೂ ಕಡಿಮೆ ಮಾಡಬಹುದು ಅನ್ನೋದನ್ನ ಇವತ್ತು ಹೇಳ್ತೀನಿ. ಅಂದ್ರೆ ಡಯಟ್ ನೀವು ಯಾವ್ದನ್ನ ಮಾಡಬಹುದು ಅಂತ. ಎಗ್ ಅಂದ್ರೆ ಮೊಟ್ಟೆ, ಸಾಲ್ಮನ್ ಫಿಶ್ ಏನಿದೆಯಲ್ಲ, ಸೊ ಅದು ಹೇರ್ ಫಾಲ್ ಕಂಟ್ರೋಲ್ ಮಾಡೋದ್ರಲ್ಲಿ ಹೆಚ್ಚಿನ ಮಹತ್ವವನ್ನ ಹೊಂದಿದೆ ಅಂತ ಹೇಳ್ಬಿಟ್ಟು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಸೊ ಹಾಗಾಗಿ ಆ ಫಿಶ್ ಒಂದ್ ವೇಳೆ ನಿಮ್ಗೆ ಏನಾದ್ರು ಅವೈಲಬಿಲಿಟಿ ಇದ್ರೆ ಅದನ್ನ ಕೂಡ ನೀವು ತಿನ್ಬಹುದು. ನೆಕ್ಸ್ಟ್ ಬಂದು ನಟ್ಸ್ ಅಂತ ಅಂದ್ರೆ ಮೇನ್ಲಿ ಇಲ್ಲಿ ಬಾದಾಮಿ ಇದೆಯಲ್ಲ, ಸೊ ಬಾದಾಮಿ ಹಾಗೇನೆ ವಾಲ್ನಟ್ಸ್ ಇರ್ಬೋದು. ನೆಕ್ಸ್ಟ್ ಸ್ವೀಟ್ ಪೊಟ್ಯಾಟೊ ಅಂದ್ರೆ ಗೆಣಸಿನ ಗೆಡ್ಡೆ, ಆಲ್ಮೋಸ್ಟ್ ನಮ್ಗೆಲ್ಲ ಗೊತ್ತೇ ಇದೆ. ಸೊ ನೆಕ್ಸ್ಟ್ ಸೋಯಾಬೀನ್. ಸೊ ಸೋಯಾಬೀನ್ ನಲ್ಲಿ ಕೂಡ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ಪ್ರಾಡಕ್ಟ್ಸ್ ಅಲ್ಲಿ ಮೇನ್ ಚೀಸ್ ಮತ್ತೆ ಯೋಗಟ್ ಅಂದ್ರೆ ಮೊಸರು ಇರ್ಬೋದು, ಚೀಸ್ ಇರ್ಬೋದು, ಬೆಣ್ಣೆ ಇರ್ಬೋದು. ಸೊ ಇದೆಲ್ಲದೂ ಕೂಡ ಯಾಕಂದ್ರೆ ಇದರಲ್ಲಿರುವಂತಹ ಪ್ರೋಟೀನ್ಸ್ ಕಂಟೆಂಟ್ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಆಲ್ರೆಡಿ ನಾನ್ ವೆಜಿಟೇರಿಯನ್ ಆಗಿದ್ರೆ ನಾನ್ ವೆಜ್ ನ ಕೂಡ ತಿನ್ಬಹುದು. ನಾನ್ ವೆಜ್ ಹೇರ್ ಫಾಲ್ ಗೆ ಅಂದ್ರೆ ನಿಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಮಾಡುತ್ತೆ. ಅದ್ರ ಜೊತೆ ಫ್ರೂಟ್ಸ್ ಅಲ್ಲಿ ನೀವು ಯಾವ ಫ್ರೂಟ್ ನ ತಿನ್ಬಹುದು, ಪೇರ್ಲೆ ಹಣ್ಣು ಏನಿದೆಯಲ್ಲ, ಸೊ ನಾವು ಚಿಕ್ಕ ಮಕ್ಕಳಿದಾಗಿಂದ ತುಂಬಾ ತಿಂತೀವಿ ಪೇರ್ಲೆ ಹಣ್ಣು. ಸೊ ಅದು ಕೂಡ ನಿಮ್ಮ ಹೇರ್ ಫಾಲ್ ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್. ಬಂದು ಪಪ್ಪಾಯ. ಸೊ ಪಪ್ಪಾಯ. ನೆಕ್ಸ್ಟ್ ಆರೆಂಜಸ್. ಸೊ ಆರೆಂಜಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ, ವಿಟಮಿನ್ ಸಿ ಎಕ್ಸಸ್ ಇರೋದ್ರಿಂದ ಇದು ನಿಮ್ಮ ಹೇರ್ ಫಾಲ್ ನ ಕಂಟ್ರೋಲ್ ಮಾಡುತ್ತೆ. ಹೇರ್ ಫಾಲಿಕಲ್ಸ್ ನ ಸ್ಟಿಫ್ ಮಾಡುತ್ತೆ. ಅಂದ್ರೆ
ಬ್ಲೂಬೆರೀಸ್ ಮತ್ತೆ ರೆಡ್ ಬೆರೀಸ್ ಕೂಡ ಫ್ರೂಟ್ ಅಲ್ಲಿ ಬರುತ್ತೆ. ಸೊ ಅದು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆ ಕಿವಿ ಫ್ರೂಟ್ ನಾನು PCOD ವಿಡಿಯೋದಲ್ಲಿ ಹೇಳಿದೀನಿ ನಿಮ್ ಜೊತೆಗೆ. ಸೊ ಎಲ್ಲದಕ್ಕೂ ಪ್ರೋಟೀನ್ಸ್ ಬೇಕು ಅಂತ PCOD ವಿಡಿಯೋದಲ್ಲಿ ಕೂಡ ನಿಮ್ಗೆ ಹೇಳಿದೆ. ಪ್ರೋಟೀನ್ಸ್ ನ ಜಾಸ್ತಿ ತಗೊಳಕ್ ಸ್ಟಾರ್ಟ್ ಮಾಡಿ, ಪ್ರೋಟೀನಿನ ಅಂಶನ ಜಾಸ್ತಿ ತಗೊಳಕ್ ಸ್ಟಾರ್ಟ್ ಮಾಡಿ ಅಂತ. ನಮ್ಮ ಹೇರ್ ಹೆಲ್ದಿ ಆಗಿರೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಸೊ ಪ್ರೋಟೀನ್ ಸಪ್ಲಿಮೆಂಟ್ಸ್ ನ ನೀವು ತಗೊಳ್ಳೇಬೇಕಾಗುತ್ತೆ. ಅದ್ರ ಜೊತೆ ಮಲ್ಟಿವಿಟಮಿನ್ ಸಪ್ಲಿಮೆಂಟ್ಸ್ ಅಂದ್ರೆ ಮಲ್ಟಿವಿಟಮಿನ್ಸ್ ಏನಿದೆಯಲ್ಲ ಅದರದ್ದು ಸಪ್ಲಿಮೆಂಟ್ಸ್, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ನ ಕೂಡ ನೀವು ಕನ್ಸ್ಯೂಮ್ ಮಾಡಬಹುದು. ಪ್ರೋಟೀನ್ ನ ನೀವು ಎಷ್ಟು ತಗೋಬೇಕಾಗುತ್ತೆ ಪರ್ ಡೇ ಅಂತ ಹೇಳ್ತೀನಿ. ನಿಮ್ಮ ಬಾಡಿ ವೇಟ್ ಎಷ್ಟಿರುತ್ತೆ, ಒಂದ್ ವೇಳೆ ನೀವು 50 kgs ಇದ್ರೆ ನೀವು 50 ಗ್ರಾಮ್ ಪರ್ ಡೇಗೆ 50 ಗ್ರಾಮ್ ನಷ್ಟು ನೀವು ಪ್ರೋಟೀನ್ ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಸೊ ನೀವು ಎಷ್ಟು ಹೈಟ್ ಇದ್ದೀರಾ ಆ ಹೈಟ್ ಗೆ ತಕ್ಕಂಗೆ ನಾವು ವೇಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಿಮ್ಮ ಹೈಟ್ ಪ್ರಕಾರ ನೀವು ಅಪ್ರಾಕ್ಸಿಮೇಟ್ಲಿ ಇಷ್ಟು ವೇಟ್ ಇರ್ಬೇಕನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ರೀತಿ ಕ್ಯಾಲ್ಕುಲೇಟ್ ನ ನೀವು ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಈ ರೀತಿಯಾಗಿ ನೀವು ಅಪ್ರಾಕ್ಸಿಮೇಟ್ಲಿ ನಿಮ್ಮ ಹೈಟ್ ಪ್ರಕಾರ ನೀವು ಎಷ್ಟು ವೇಟ್ ಇದ್ದೀರಾ ಅನ್ನೋದು ಬರುತ್ತಲ್ಲ, ಆ ವೇಟ್ ಗೆ ನೀವು ಪ್ರೋಟೀನ್ ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಪರ್ ಡೇಗೆ. ಇವನ್ನ ಕೊರತೆ ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಆಲ್ಮೋಸ್ಟ್ ಎಲ್ರಿಗೂ ಕಾಣಿಸ್ಕೊಳ್ತಾ ಇರೋದಂಥದ್ದು. ಹಾಗಾಗಿನೇ PCOD ಇರ್ಬೋದು, ಥೈರಾಯ್ಡ್ ಇರ್ಬೋದು, ಎಲ್ಲ ಒಂದೊಂದೇ ಪ್ರಾಬ್ಲಮ್ಸ್ ಬರುತ್ತೆ. ಯಾಕಂದ್ರೆ ಪರ್ ಡೇ ನಮ್ಮ ಬಾಡಿಗೆ ಬೇಕಾಗಿರುವಂತ ಪ್ರೋಟೀನ್ಸ್ ನಮಗೆ ಸಿಗ್ತಾ ಇರಲ್ಲ. ಸೊ ಈ ರೀತಿಯ ಪ್ರೋಟೀನ್ ಕೊರತೆಯನ್ನ ನೀಗಿಸೋದಕ್ಕೋಸ್ಕರ ಇವತ್ತು ನಾನು ನಿಮ್ ಜೊತೆ ಒಂದು ಪ್ರಾಡಕ್ಟ್ ನ ಶೇರ್ ಮಾಡ್ತಾ ಇದ್ದೀನಿ. ಆ ಪ್ರಾಡಕ್ಟ್ ಯಾವುದಂದ್ರೆ ಓಜಿವಾ ಕಂಪ್ನಿಯ ಆರ್ಗ್ಯಾನಿಕ್ ಪ್ಲಾಂಟ್ ಪ್ರೋಟೀನ್. ಇದರಲ್ಲಿ ಮೇನ್ ಏನಂತ ಅಂದ್ರೆ ಇದು ಅನ್ಫ್ಲೇವರ್ಡ್ ಆಗಿದೆ. ಇದನ್ನ ನೀವು ಹೇಗ್ ಬೇಕಾದ್ರೂ ಯೂಸ್ ಮಾಡಬಹುದು, ಮೇನ್ ಥಿಂಗ್. ಸೊ ಇದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು 30 ಗ್ರಾಮ್ ನಷ್ಟು ಇದರಲ್ಲಿ ಪ್ರೋಟೀನ್ಸ್ ಸಪ್ಲಿಮೆಂಟ್ ನಮಗೆ ಸಿಗುತ್ತೆ. ಅಂದ್ರೆ ಒಂದು ಫುಲ್ ಬಾಕ್ಸ್ ನಲ್ಲಿ 500 ಗ್ರಾಮ್ ನಷ್ಟು ಬರುತ್ತೆ ಇದು. ಸೊ ಇದರಲ್ಲಿ ನಮಗೆ 30 ಗ್ರಾಮ್ ನಷ್ಟು ಪ್ರೋಟೀನ್ ಸಿಗುತ್ತೆ. ಅಂದ್ರೆ ಇದು ನೆಟ್ ವೈಟ್ ಬಂದ್ಬಿಟ್ಟು 500 ಗ್ರಾಮ್ ಬರುತ್ತೆ. ಇದ್ರ ಕಾಸ್ಟ್ ಬಂದು 1300 rupees ಆಗುತ್ತೆ. ಸೊ ಇದು ವೆರಿ ಗುಡ್ ಪ್ರೋಟೀನ್ ಸಪ್ಲಿಮೆಂಟ್ ಅಂತ ನನಗೆ ಅನ್ನಿಸ್ತು. ಯಾಕಂತ ಅಂದ್ರೆ ಇದನ್ನ ನೀವು ಹೇಗ್ ಬೇಕಾದ್ರೂ ಯೂಸ್ ಮಾಡಬಹುದು. ನಾನು ಆಗ್ಲೇನೆ ಹೇಳ್ದಂಗೆ ಇದು ಅನ್ಫ್ಲೇವರ್ಡ್ ಆಗಿದೆ. ಅಂಡ್ ಮೇನ್ ಇನ್ನೊಂದು ಥಿಂಗ್ ಏನಂತ ಅಂದ್ರೆ ಇದು ಗ್ಲುಟೆನ್ ಫ್ರೀ ಆಗಿರುತ್ತೆ, ಹಾಗೇನೆ ಸೋಯಾ ಫ್ರೀ ಆಗಿದೆ. ಸೊ ಈಸಿ ಟು ಡೈಜೆಸ್ಟ್, ಹಾಗೇನೆ ಕೊಲೆಸ್ಟ್ರಾಲ್ ಫ್ರೀ ಇರುತ್ತೆ. ಸೊ ಇದ್ರ ಗವರ್ಮೆಂಟ್ ಇಂದ ಅಪ್ರೂವ್ಡ್ ಆಗಿರುವಂತ ಎಲ್ಲ ಸಿಂಬಲ್ಸ್ ಗಳು ಕೂಡ ಇದ್ರ ಮೇಲೆ ಇದೆ. ಹಾಗೇನೆ ಇದು ಶುಗರ್ ಫ್ರೀ ಕೂಡ ಇರುತ್ತೆ. ಒಂದ್ ವೇಳೆ ನೀವೇನಾದ್ರೂ ಡಯಟ್ ಮಾಡ್ತಾ ಇದ್ರೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ಇದು ಡೈಲಿ ಸಪ್ಲಿಮೆಂಟ್ ಆಗಿ ಪ್ರೋಟೀನ್ ಆಕ್ಟ್ ಮಾಡುತ್ತೆ. ಇನ್ನೊಂದು ಮೇನ್ ಥಿಂಗ್ ಏನಂತ ಅಂದ್ರೆ ನೀವು ಇದನ್ನ ಎಲ್ಲಾ ಏಜ್ ನವರೆಗೂ ಯೂಸ್ ಮಾಡಬಹುದು. ಸೊ ಅಪ್ರಾಕ್ಸಿಮೇಟ್ಲಿ 5 years ಇಂದ 50 ಅಲ್ಲ 60 ಅಲ್ಲ 70 years ವರೆಗೂ ಈ ಪ್ರೋಟೀನ್ ಪೌಡರ್ ನ ಯೂಸ್ ಮಾಡಬಹುದು. ನಾವು ಡಾಕ್ಟರ್ಸ್ ಗಳು ಏನ್ ಮಾಡ್ತೀವಿ ಅಂತ ಅಂದ್ರೆ ಆಲ್ಮೋಸ್ಟ್ ಪೇಷಂಟ್ಸ್ ಗೆ ಪ್ರೋಟೀನ್ ಪೌಡರ್ ನ ಸಜೆಸ್ಟ್ ಮಾಡ್ತೀವಿ. ಪೇಷಂಟ್ ಅನಿಮಿಕ್ ಆಗಿ ಬಂದ್ರೆ ಜನರಲೈಸ್ಡ್ ವೀಕ್ನೆಸ್ ಏನಿರುತ್ತೆ ಅಂತ ಟೈಮ್ ಗಳಲ್ಲಿ ನಾವು ಆಲ್ಮೋಸ್ಟ್ ಪ್ರೋಟೀನ್ ಪೌಡರ್ ಗಳನ್ನ ಸಜೆಸ್ಟ್ ಮಾಡ್ತೀವಿ. ಸೊ ಅದು ಏನಾಗಿರುತ್ತೆ ಅಂದ್ರೆ ಅದು ಮೆಡಿಕೇಟೆಡ್ ಆಗಿರುತ್ತೆ. ಡೈಲಿ ನಾವು ಮನೆಯಲ್ಲಿ ಯೂಸ್ ಮಾಡೋ ಥಿಂಗ್ಸ್ ಇಂದಾನೆ ಈ ಪ್ರೋಟೀನ್ ಪೌಡರ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಯಾವ್ದೇ ರೀತಿನಲ್ಲೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಇದ್ರ ಕಂಟೆಂಟ್ಸ್ ನೋಡೋದಾದ್ರೆ ಇದ್ರಲ್ಲಿ ಮೇನ್ ಇರುವಂತ ಕಂಟೆಂಟ್ಸ್ ಬಂದ್ಬಿಟ್ಟು ಆರ್ಗ್ಯಾನಿಕ್ ಪೀ ಪ್ರೋಟೀನ್ ಐಸೋಲೇಟ್ ಅಂತ ಅಂದ್ರೆ ಪೀ ಅಂತ ಅಂದ್ರೆ ಏನು ಐ ಥಿಂಕ್ ಬಟಾಣಿ ಕಾಳು, ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ. ಸೊ ಅದು ಬಟಾಣಿ ಕಾಳಿಂದ ಇರುತ್ತಲ್ಲ, ಸೊ ಅದ್ರದ್ದು ಐಸೋಲೇಟ್. ಬ್ರೌನ್ ರೈಸ್ ಪ್ರೋಟೀನ್, ಬ್ರೌನ್ ರೈಸ್ ಬರುತ್ತಲ್ಲ, ಸೊ ನಿಮ್ಗೆಲ್ಲ ಗೊತ್ತಿದೆ ಬ್ರೌನ್ ರೈಸ್ ಶುಗರ್ ಇರೋರ್ಗೆ ಅದ್ರ ಜೊತೆಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆ ಪ್ರೋಟೀನು ಅದ್ರ ಜೊತೆಗೆ ಆರ್ಗ್ಯಾನಿಕ್ ಕ್ಯುನೋವಾ ಇದ್ರ ಪ್ರೋಟೀನ್ ನ ಇದರಲ್ಲಿ ಆಡ್ ಮಾಡಿದ್ದಾರೆ. ಇದು ಯಾವುದೇ ರೀತಿನಲ್ಲೂ ಫ್ಲೇವರ್ ಇಲ್ಲ. ಆಕ್ಚುಲಿ ನಾನು ಇದನ್ನ ಯಾಕೆ ತರಿಸ್ಕೊಂಡೆ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತೇ ಇದೆ, ನನಗೆ ಡ್ಯೂಟಿಗೆ ಹೋಗ್ತೀನಿ. ಸೊ ಯೂಟ್ಯೂಬ್ ಮೇಂಟೈನ್ ಮಾಡಬೇಕು, ಚಾನಲ್ ಮೇಂಟೈನ್ ಮಾಡಬೇಕು, ಅದ್ರ ಜೊತೆಗೆ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು. ಸೊ ಇದೆಲ್ಲ ರೀಸನ್ ಇಂದ ನನಗೆ ಸಪ್ಲಿಮೆಂಟ್ ಬೇಕು ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಇದನ್ನ ಸೆಲೆಕ್ಟ್ ಮಾಡಿದೆ. ಅಂತ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ಮಾಲ್ ಬಾಕ್ಸ್ ಅಲ್ಲಿ ಫ್ರೂಟ್ಸ್ ನ ತಗೊಂಡು ಹೋಗ್ತಾ ಇರ್ತೀನಿ. ಸೊ ಅವಾಗೆಲ್ಲ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಸ್ಪ್ರಿಂಕಲ್ ಮಾಡ್ಕೊಂಡು ತಗೊಂಡು ಹೋಗ್ತೀನಿ. ಅಂಡ್ ಇದನ್ನ ನೀವು ಹೇಗೆಲ್ಲ ಯೂಸ್ ಮಾಡಬಹುದು ಅನ್ನೋದನ್ನ ಹೇಳ್ತೀನಿ. ಸೊ ನೀವು ಒಂದ್ ವೇಳೆ ನೀವು ಚಪಾತಿ ರೋಟೀಸ್ ಮಾಡ್ತಾ ಇದ್ರೆ ಅದಕ್ಕೆ ಇದನ್ನ 1 ಸ್ಪೂನ್ ಹಾಕ್ಬಿಟ್ಟು ಯೂಸ್ ಮಾಡಬಹುದು. ಅವಾಗ ಏನಾಗುತ್ತೆ ಅಂದ್ರೆ ಮನೆಯವ್ರು ಎಲ್ರಿಗೂ ಪ್ರೋಟೀನ್ ಸಪ್ಲಿಮೆಂಟ್ ಸಿಕ್ಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಆಗ್ಲೇ ಹೇಳ್ದಂಗೆ ಫ್ರೂಟ್ಸ್ ತಗೊಂಡು ಹೋಗ್ತೀನಿ. ಆ ಬಾಕ್ಸ್ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಂಡು ತಗೊಂಡು ಹೋಗ್ತೀನಿ. ಅದರಿಂದ ಏನಾಗುತ್ತೆ ಅಂದ್ರೆ ನಂಗೆ ಪ್ರೋಟೀನ್ ಇಂಟೇಕ್ ಆಗುತ್ತೆ. ನೆಕ್ಸ್ಟ್ ಸ್ಮೂತೀಸ್ ಅಥವಾ ಏನಾದ್ನೆಲ್ಲ ಹಾಕಿ ಸ್ಮೂತೀಸ್ ಮಾಡ್ತಾ ಇರ್ತೀರಾ, ಸೊ ಅವಾಗ ಕೂಡ ನೀವು ಇದನ್ನ ಪ್ರೋಟೀನ್ ಪೌಡರ್ ನ ಹಾಕಿ ಯೂಸ್ ಮಾಡಬಹುದು. ಸೊ ಈ ರೀತಿಯಾಗಿ ಪ್ರೋಟೀನ್ ಪೌಡರ್ ನ ನೀವು ಯೂಸ್ ಮಾಡಬಹುದು. ಅದ್ರ ಜೊತೆಗೆ ನಾನು ಇನ್ನೂ ಒಂಥರ ಯಾವ ತರ ಯೂಸ್ ಮಾಡ್ತೀನಿ ಅಂತಂದ್ರೆ ಏನಾದ್ರು ಕರೀಸ್ ಮಾಡ್ತೀನಲ್ಲ, ಸೊ ಯಾವ್ದಾದ್ರು ಪಲ್ಯ ಇರ್ಬೋದು ಆ ತರ ಮಾಡ್ತೀನಲ್ಲ, ಎಲ್ಲ ಆರಿದ್ಮೇಲೆ ಅಂದ್ರೆ ಬಿಸಿ ಸ್ಟವ್ ನ ಆಫ್ ಮಾಡಿದ್ಮೇಲೆ ಜಸ್ಟ್ ನಾನೊಂದು 1/2 ಸ್ಪೂನ್ ಅಷ್ಟು ಅದ್ರ ಮೇಲೆ ಕೂಡ ಸ್ಪ್ರಿಂಕಲ್ ಮಾಡ್ತೀನಿ. ಯಾಕಂತ ಅಂದ್ರೆ ಇದು ಅನ್ಫ್ಲೇವರ್ಡ್ ಆಗಿದೆ. ಸೊ ನೋಡಿ, ಇದು ಅನ್ಫ್ಲೇವರ್ಡ್ ಆಗಿರೋದ್ರಿಂದ ನಿಮ್ಗೆ ಯಾವ್ದೇ ರೀತಿಯಲ್ಲೂ ಎಕ್ಸ್ಟ್ರಾ ಸ್ಮೆಲ್ ನ ಕೊಡೋದಿಲ್ಲ. ಇದುಮೇ ಅದು ತಿನ್ನಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಮಕ್ಕಳಿಗೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಜಸ್ಟ್ ನೀವು ಅವ್ರ ಫುಡ್ ಮೇಲೆ ಸ್ಪ್ರಿಂಕಲ್ ಮಾಡಿ ಕೊಟ್ರೆ ಸೊ ಟೇಸ್ಟ್ ಏನು ಚೇಂಜ್ ಆಗಲ್ಲ, ನಿಮ್ಮ ಫುಡ್ ಟೇಸ್ಟೇ ಇರುತ್ತೆ. ಅದ್ರ ಜೊತೆಗೆ ಅವ್ರ ಬಾಡಿಗೆ ಪ್ರೋಟೀನ್ ಕೂಡ ಸಿಕ್ಕಾಗತ್ತೆ.
ಸೊ ಇನ್ನೊಂದು ಮೇನ್ ಥಿಂಗ್ ಏನಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಹಾಲು ಕುಡಿಯೋದಿಲ್ಲ. ಪ್ರೋಟೀನ್ ಪೌಡರ್ ಅಂತ ಅಂದ್ರೆ ಹಾಲಿಗೆ ಹಾಕೊಂಡು ಕುಡೀರಿ ಅಂತ ಹೇಳ್ತೀವಿ. ಸೊ ಎಲ್ಲರೂ ಹಾಲು ಕುಡಿಯೋರಾಗಿರೋದಿಲ್ಲ, ಕೆಲವೊಬ್ರಿಗೆ ಹಾಲು ಇಷ್ಟ ಆಗುತ್ತೆ, ಹಾಲು ಇಷ್ಟ ಆಗಲ್ಲ. ಸೊ ಅಂತವ್ರು ಈ ಪ್ರೋಟೀನ್ ಪೌಡರ್ ನ ನೀವು ಯೂಸ್ ಮಾಡಬಹುದು. ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಅದ್ರ ಜೊತೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್. ಹಾಗೇನೆ ಹೊಸ ವ್ಯೂವರ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಳೆ ವ್ಯೂವರ್ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.